ಈ ಮಲ್ಲಿಗೆ ಮೊಗ್ಗು ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಎಲ್ಲರಿಗೂ ಇಷ್ಟ ಆಗುತ್ತೆ. ಆದರೆ ಅದು ಸೀಸನ್ ಇದ್ದಾಗ ಅಷ್ಟೇ ಸಿಗುತ್ತೆ, ಎಲ್ಲ ಟೈಮು ಸಿಗೋದಿಲ್ಲ. ಅದಕ್ಕೆ ಟಿಶ್ಯೂ ಪೇಪರಲ್ಲಿ ಹೇಗೆ ಮಲ್ಲಿಗೆ ಮೊಗ್ಗು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಟಿಶ್ಯೂ ಪೇಪರ್‌ನ ತೋರಿಸಿರೋ ಹಾಗೆ ಫೋಲ್ಡ್ ಮಾಡ್ಕೊಂಡು, ₹1 ಕಾಯಿನ್ ತಗೊಂಡು ಮೆಜರ್ ಮಾಡ್ಕೊಂಡು ಸರ್ಕಲಾಗಿ ಕಟ್ ಮಾಡ್ಕೋಬೇಕು. 1 ಟಿಶ್ಯೂ ಪೇಪರಲ್ಲಿ 6 ಮೊಗ್ಗು ಮಾಡ್ಕೋಬೋದು. ಈ ಥರ ಒಂದು 6 ಸರ್ಕಲ್ ಆಗುತ್ತೆ. ಇಂಚೂರು ದೊಡ್ಡ ಮೊಗ್ಗು ಬೇಕು ಅಂದರೆ ₹2 ಕಾಯಿನ್ ಇಟ್ಟರೆ ಸ್ವಲ್ಪ ದೊಡ್ಡದಾಗುತ್ತೆ. ₹1 ಕಾಯಿನ್ ಇಟ್ಟರೆ ಕರೆಕ್ಟ್ ಒರಿಜಿನಲ್ ಮೊಗ್ಗು ಥರಾನೇ ಚಿಕ್ಕ ಸೈಜಲ್ಲಿ ಬರುತ್ತೆ. ಮತ್ತು ಇನ್ನೊಂದು ಟಿಶ್ಯೂ ಪೇಪರ್ ತಗೊಂಡು ಈ ಥರ ಫೋಲ್ಡ್ ಮಾಡಿ ನಾವು ಕಟ್ ಮಾಡ್ಕೊಂಡು ಸ್ಕ್ವೇರ್ ಸ್ಟ್ರಿಪ್ ಥರ ಮಾಡಿ ಇಟ್ಕೋಬೇಕು ಸಪ್ರೇಟಾಗಿ. ಇದರಲ್ಲಿ 4 ಲೇಯರ್ ಇರುತ್ತೆ. ಅದನ್ನು ತೆಳ್ಳಗೆ ಒಂದೊಂದೇ ಲೇಯರ್ ತಕ್ಕೊಂಡು ಬಿಡಿ ಬಿಡಿ ಮಾಡ್ಕೋಬೇಕು ನಾವು. ಇವಾಗ ಮಾರ್ಕೆಟಲ್ಲಿ ಈ ಥರ ಆರ್ಟಿಫಿಷಿಯಲ್ ಮಲ್ಲಿಗೆ ಹೂ ದಿಂಡೆ ಎಲ್ಲ ಸಿಗ್ತಾ ಇದೆ. ಕ್ಲಿಪ್ಸು ಮಾಡ್ತಾ ಇದ್ದಾರೆ, ಮತ್ತೆ ಹೇರ್ ಬ್ರೋಚಸ್ಸು ಆ ಥರ ಏನೇನೋ ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮನೆಯಲ್ಲೇ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಟೈಮ್ ಇದೆ, ಫ್ರೀ ಆಗಿರ್ತೀರಾ ಅಂದರೆ ಆರಾಮಾಗಿ 1 ಅವರ್ 2 ಅವರ್ ಸ್ಪೆಂಡ್ ಮಾಡಿದ್ರೆ ಡೈಲಿ ಎಷ್ಟೊಂದು ಮೊಗ್ಗುಗಳು ಮಾಡ್ಕೋಬಹುದು. ಆಮೇಲೆ ನಮಗೆ ಬೇಕಾದ ರೀತಿಯಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೋಬಹುದು. ಇದನ್ನು ನೋಡಿ ಹೂ ಬೆಳೆಯೋರೆಲ್ಲ ಕೆಟ್ಟದಾಗ ಕಮೆಂಟ್ ಹಾಕ್ಬೇಡಿ, ನಿಮ್ಮಿಂದನೇ ನಮಗೆಲ್ಲ ಲಾಸ್ ಆಗ್ತಾ ಇದೆ ಹಾಗೆ ಹೀಗೆ ಅಂತ. ಇದು ಮಾರ್ಕೆಟಲ್ಲಿ ಆ ಥರ ಎಲ್ಲ ಟ್ರೆಂಡ್ ಇರೋದಕ್ಕೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಯಾರ್ಯಾರಿಗೆ ಒರಿಜಿನಲ್ ಹೂ ತಗೊಳಕ್ಕಾಗಲ್ಲ, ಅವ್ರ ಏರಿಯಾದಲ್ಲಿ ಸಿಗಲ್ಲ, ಆ ಥರದವ್ರು ಈ ಥರ ಮಾಡ್ಕೊಂಡು ಟ್ರೈ ಮಾಡ್ಬೋದು ಅಂತ ಅಷ್ಟೇ. ಬಟ್ ಯಾರ್ಯಾರಿಗೆ ಒರಿಜಿನಲ್ ಹೂ ಅವೈಲೇಬಲ್ ಇದೆ, ಬೆಂಗಳೂರು ಹತ್ರದಲ್ಲಂತೂ ಎಲ್ಲ ಹೂ ಸಿಕ್ಕೇ ಸಿಗುತ್ತೆ. ಅವರೆಲ್ಲ ಆದಷ್ಟು ಒರಿಜಿನಲ್ ಹೂ ತಗೊಂಡೇ ಎಲ್ಲ ಯೂಸ್ ಮಾಡಿ. ಇಲ್ಲಿ ಬಡ್ಡಿಗೆ ಕಲರಿಗೆ ನಾನು ಯೆಲ್ಲೋ ಕಲರ್ಗೆ ಸ್ವಲ್ಪ ಗ್ರೀನ್ ಕಲರ್ ಮಿಕ್ಸ್ ಮಾಡಿ ಹಚ್ತಾ ಇದ್ದೀನಿ. ಸ್ವಲ್ಪ ಗಮ್ ಕೂಡ ಹಾಕಿದ್ದೀನಿ, ಅದು ಗಟ್ಟಿಯಾಗಿರಲಿ ಅಂತ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ. ಬಾಯ್.